ಲೈಬ್ರರಿ ಒಳಗಡೆ ನಾನು ಹೇಳ್ದಂಗೆ ಕರೆಂಟ್ ಅಫೇರ್ಸ್ ಮತ್ತು ಜೊತೆಗೆ ಮತ್ತು ನಿಮ್ಗೆ ಗೊತ್ತಿದೆ ರೀ. ಈಗ ಅವಲಕ್ಕಿ ಇತ್ತು, ಅವಲಕ್ಕಿ ಜೊತೆಗೆ ನಾನು ಚಾನು ಕೂಡ 6-6:30 ಚಲೋ ಆತಂತಂದ್ರೆ ರಾತ್ರಿ 10 ಗಂಟೆ ಮಟನೂ ಕೂಡ ಸಾಮಾನ್ಯವಾಗಿ ನಾನಂತ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲರೂ ಕೂಡ ಓದ್ತಾರ. ಇವತ್ತಿನ ಈ ಒಂದು ಸ್ಟಡಿ ಬ್ಲಾಗಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ರೀ. ನಿನ್ನೆ ರವಿವಾರ ಇರೋದ್ರಿಂದ ನಾನು ಟೆಸ್ಟ್ ಸೀರೀಸ್ ಬರೆಯೋಕೆ ಹೋಗಿದ್ದೆ, ಇಂಗ್ಲೀಷ್ ಮಾಡೆಲ್ ಟೆಸ್ಟ್ ಸೀರೀಸ್ ರೀ. ಸೊ ಅದು ಬರೆದು ಬಂದು ಭಾಳ ಬೇಸರಾಗಿತ್ತು. 2.5-3 ತಾಸಲ್ಲ, 100 ಮಾರ್ಕ್ಸಿಂದ MCQ ಇತ್ತು, ಡಿಸ್ಕ್ರಿಪ್ಟಿವ್ ಇತ್ತು. ಸ್ವಲ್ಪ ಬೇಸರಾಗಿತ್ತು. ಹೀಗಾಗಿ 6 ಗಂಟೆಗೆ ಹೇಳ್ಬೇಕು ಅಂದ್ಕೊಂಡಿದ್ನಿ, ಹೇಳೋಕ್ಕಾಗಲಿಲ್ಲ. 6:30ಗೆ ಎದ್ದಿನಿ ರೀ. ಎದ್ದಾದ್ಮೇಲೆ ಒಟ್ಟು ನಿನ್ನೆ ಏನು ಮಾಡಿದ್ನೆಲ್ಲ ಅದು ನನಗೆ ಇವತ್ತು ಖುಷಿ ಕೊಟ್ಟೈತೆ ರೀ. ಯಾಕಂದ್ರೆ ಅಷ್ಟು ಬೇಸರನೂ ಆಗಿತ್ತು, ಅಷ್ಟು ಅದ್ರೊಳಗಡೆ ಖುಷಿನೂ ಇತ್ತು. ಈಗ ಇವತ್ತು ನಾನು ಏನು ಮಾಡಬೇಕಪ್ಪ ಅಂದ್ಕೊಂಡಿದ್ದೀನಲ್ಲ, ಅದರದ್ದು ಸ್ವಲ್ಪ ವಿಚಾರ ಎಲ್ಲ ಮಾಡ್ಬೇಕು ರೀ. ಇನ್ಮೇಲೆ ಎದ್ದು ನಾನು ಮೊದಲು ಏನಾಗ್ಬೇಕಾರೆ ಫ್ರೆಶಪ್ ಆಗ್ಬೇಕು. ಸೊ ಈಗ ನಾನು ಜಸ್ಟ್ ಫ್ರೆಶಪ್ ಆಗಿ, ಇನ್ನೊಂದು ಏನಪ್ಪ ಅಂದ್ರೆ ಧಾರವಾಡದ ವಾತಾವರಣ ಇವತ್ತು ಭಾಳ ಖುಷಿ ಆಗಿತ್ತು ರೀ ನಂಗೆ ನೋಡಿ. ಅದನ್ನು ಭಾಳ ಅನುಭವಿಸತ್ತೇನೆ ಹತ್ತಿರದಿಂದ. ಮಳೆ, ಜಿಟಿ ಆ ಚಳಿ ನನಗದು ಭಾಳ ಖುಷಿ ತಂದು ಕೊಡ್ತ. ಮತ್ತು ಈ ಟ್ರೈನ್ ಒಂದು ಹೋಗೋದು ನೋಡೋಕತ್ರ ಭಾಳ ಖುಷಿ ತಂದು ಕೊಡ್ತೈತೆ ರೀ. ಪ್ರತಿ ರವಿವಾರಕ್ಕೊಮ್ಮೆ ನಾವು ಮಾಡೆಲ್ ಟೆಸ್ಟ್ ಅಂತ ಬರೆಯೋಕೆ ಹೋಗ್ತೀವಿ, GK ಪೇಪರ್ಗೆ. ಮತ್ತು ಈಗ ನಾವೇನಾದರೂ ಕಮ್ಯುನಿಕೇಷನ್ ಪೇಪರ್ನ ಕೂಡ ನಾನು ಬರೆಯತ್ತೀನಿ. ಮುಂದೆ ನನಗೆ ಹೆಲ್ಪ್ ಆಕೈತಿ ಅಂತ ಕಂಪ್ಯೂಟರ್, ಮತ್ತು ಅದ್ರ ಜೊತೆಗೆ ಏನು ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಕನ್ನಡ ಗ್ರಾಮರ್. ಸೊ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ಏಳೋದು ತಡ ಆಯಿತು, 6:30-7 ಗಂಟೆ ಹಿಂಗಾಯಿತು. ಮತ್ತು ಎದ್ದು ಸ್ವಲ್ಪ ಏನು ರಾತ್ರಿ ಕಾಳೆಣ್ಣೆ ಹಾಕಿದ್ವಿ ಅದನ್ನೆಲ್ಲ ತಿಂದ್ಕೊಂಡು ಈಗ ಲೈಬ್ರರಿಗೆ ಹೋಗ್ತಿದ್ದೆ ನಾನು. ಲೈಬ್ರರಿಗೆ ಹೋಗಿ ಅಲ್ಲಿ ಸ್ವಲ್ಪ ಕರೆಂಟ್ ಅಫೇರ್ಸನ್ನು ರಿವಿಷನ್ ಮಾಡಿ, ಕ್ವಶನ್ ಪೇಪರ್ಸನ್ನು ಮತ್ತೆ ನೋಡಿಕೊಂಡು ಈಗ ನಾಷ್ಟಾಕ್ಕೆ ಹೋಗಬೇಕಾಗಿದೆ. ಸೊ ಬೆಳಗಿನ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ಮತ್ತೆ ಅಗೇನ್ ಲೈಬ್ರರಿಗೆ ಹೋಗಿ ಅಲ್ಲಿ ಸ್ಟಡಿ ಮಾಡಬೇಕಾ ಅಂತ ಹಿಂಗೆ ನಾನು ಪ್ಲ್ಯಾನ್ ಹಾಕ್ಕೊಂಡೀನಿ ಇವತ್ತಿನ ಡೇನ. ಅಂದ್ರೆ ಇವತ್ತು ಲೈಬ್ರರಿಗೆ ಹೋಗ್ರಿ, ನೀನು ನೋಡತ್ತೀರಿ ಇಲ್ಲಿ ಲೈಬ್ರರಿ ಒಳಗಡೆ ನಾನು ಹೇಳ್ದಂಗೆ ಕರೆಂಟ್ ಅಫೇರ್ಸ್ ಮತ್ತು ಜೊತೆಗೆ ಹಿಸ್ಟ್ರಿ ಇವತ್ತು ಕವರ್ ಮಾಡಬೇಕಿತ್ತು. ಅರ್ಲಿ ಮಾರ್ನಿಂಗ್ ಸೆಷನ್ ನಾನು ಏನು ಮಾಡಿದೆ ಅಂತಂದ್ರೆ, ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇದೆ, ನನ್ನ ದಿನವನ್ನು ನಾನು ಡೈಲಿ ಪ್ಲ್ಯಾನ್ ಮಾಡ್ತೀನಿ ರೀ, ಏನೇನು ಓದಬೇಕು ಏನಂತ. ಇದ್ರೊಳಗೆ ನಾನು ಕರೆಂಟ್ ಅಫೇರ್ಸದ್ದು ಸ್ವಲ್ಪ ರಿವಿಷನ್ ಮಾಡಿದೆ. ನಿನ್ನೆ ದಿನ G7 ಶೃಂಗಸಭೆ ಆಗಿರ್ಬೋದು, ಮತ್ತು ಇದು ಕೆಲವಷ್ಟು ಇಕೊಲಾಜಿಕಲ್ ಮತ್ತು ಜಿಯೋಲಾಜಿಕಲ್ ಪಾರ್ಕ್ ಬಗ್ಗೆ ಆಗಿರ್ಬೋದು, FIFA ವಿಶ್ವಕಪ್ ಬಗ್ಗೆ ಆಗಿರ್ಬೋದು. ಸೊ ಇದನ್ನೆಲ್ಲ ನಾನು ಕವರ್ ಮಾಡಿದೆ ರೀ ಮಾರ್ನಿಂಗ್. ಮತ್ತು ಸ್ಪೇನ್ ಫಸ್ಟ್ ಅಂದರೆ ವಿಶ್ವ ಚಾಂಪಿಯನ್ ಆಯ್ತದ ಫುಟ್ಬಾಲ್ FIFA ವರ್ಲ್ಡ್ ಕಪ್ ಒಳಗೆ. ಅರ್ಜೆಂಟೀನಾ ಸೆಕೆಂಡ್ ಪ್ಲೇಸ್, ಸ್ಪೇನ್ದು ಸೆಕೆಂಡ್ ಟೈಮ್ ಅದು ಏನಾಗತ್ತೈತಿ, ವರ್ಲ್ಡ್ ಕಪ್ಪನ್ನು ಎತ್ತಿಡ್ತೈತಿ. ಮತ್ತು ಬಾಂಬೆ ಹೈಕೋರ್ಟ್ ಒಳಗಡೆ 6 ಮಂದಿ ಹೆಚ್ಚುವರಿ ನ್ಯಾಯಮೂರ್ತಿಗಳು ಕಾಯಂ ಆಗ್ಯಾರ. ಪರಿಸರ ಮತ್ತು ಭೂಗೋಳದ ಬಗ್ಗೆ ಸ್ವಲ್ಪ ನಾನು ಓದೀನಿ ರೀ. ಇದೇನಾಯಿತು, ಇದೆಲ್ಲ ಸಂಪೂರ್ಣವಾಗಿ ನಾನು ಇವತ್ತು ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಯ್ತು ರೀ. ಅದ್ರ ಜೊತೆ ಕರೆಂಟ್ ಅಫೇರ್ಸ್ ಒಳಗೆ ಏನು ಹೆಚ್ಚಿಗೆ ಕ್ವಶನ್ಸ್ ಬರ್ತಾವಲ್ಲ, ಅದು MCQ ಕೂಡ ನಾನು ಹಂಗೆ ಬಿಡ್ಸೋಕೆ ಸ್ಟಾರ್ಟ್ ಮಾಡೇನಿ ರೀ. MCQ ಬಿಡಿಸ್ದಂಗೆ ನಮ್ಗೆ ಆ ಒಂದು ಸಬ್ಜೆಕ್ಟ್ ಒಳಗಡೆ ಕಾನ್ಸೆಪ್ಟ್ ಕ್ಲಾರಿಟಿ ಬರ್ತೈತಿ, ಅದು ಭಾಳ ಇಂಪಾರ್ಟೆಂಟ್. ಮತ್ತು ಸ್ಪರ್ಧೆ ಅರಿಯೋದೊಳಗಡೆ ರೀ ಅವ್ರು ಏನು ಮಾಡ್ಯಾರ ಅಂದರೆ, ಕೆಲವೊಂದಿಷ್ಟು ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗಲಿ ಅಂತಂದ್ರೆ ಮಿನಿ ಬುಕ್ ಕೊಡ್ತಾರೆ, ಅದನ್ನು ಕೂಡ ನಾನು ನೋಡೀನಿ. ಇದಾದಮೇಲೆ KEದವ್ರದ್ದು ಪಾರ್ಟ್ 2 ಏನು ಇಷ್ಟು ಕ್ವಶನ್ ಪೇಪರನ್ನು ಪ್ರಣತಿ ಪರ್ವದವ್ರು ಬಿಡ್ಸ್ಯಾರ ರೀ. ಆ ಬುಕ್ ಒಳಗೆ ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಒಂದು ಎಕ್ಸಾಮ್ ಆಗೈತಲ್ಲ, ಸೊ ಅದ್ರದ್ದು ಕೆಲವೊಂದಿಷ್ಟು ಹಿಸ್ಟ್ರಿ ಕ್ವಶನ್ಸ್ ನೋಡತ್ತಿದ್ನಿ. ಈಗ ಮ್ಯಾಚ್ ದ ಫಾಲೋವಿಂಗ್ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿರಿ, ಜಸ್ಟ್ ಹಿಸ್ಟ್ರಿ ಕ್ವಶನ್ಸ್ ನೋಡತ್ತಿದ್ನಿ ನಾನು. ಯಾಕಂತಂದ್ರೆ ಇವತ್ತಿನ ಹಿಸ್ಟ್ರಿ ಪಾರ್ಟ್ ಒಳಗೆ ನಾನು ಏನೆಲ್ಲ ಓದಾತನಲ್ಲ, ಯಾವ್ಯಾವ ಕ್ವಶನ್ಸು ಅದರೊಳಗೆ ಕವರ್ ಆಗ್ತಾವೆ, ಮತ್ತು ಯಾವ್ಯಾವ ಟಾಪಿಕ್ಸ್ ಕವರ್ ಆಗ್ತಾವೆ, ಹೀಗೆಲ್ಲ ನಾನು ಕವರ್ ಮಾಡ್ಬೋದು ಅನ್ನೋದೆಲ್ಲ ಗೊತ್ತಾಗುತ್ತೆ. ಮತ್ತು ಈ ಟಾಪಿಕ್ ಏನಾದರೂ ಆ ಬುಕ್ ಒಳಗೆ ಬಂದಿದ್ರೆ ಅದಕ್ಕೆ ನಾನು ಇನ್ನೂ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡ್ಬೋದು, ಅಥವಾ ಅಲ್ಲಿ ನಾನು ಮಾರ್ಕ್ ಮಾಡ್ಬೋದು. ಈ ಉದ್ದೇಶನ ಇಟ್ಕೊಂಡು ನಾನು ಬರೀ ಕ್ವಶನ್ಸ್ನಷ್ಟು ನೋಡತ್ತೇನೆ ರೀ. ಈಗ ಇಮ್ಮಡಿ ದೇವರಾಯ ಬಗ್ಗೆ ಆಗಿರ್ಬೋದು, ಮತ್ತು ಪೋರ್ಚುಗೀಸರ ಬಗ್ಗೆ ಆಗಿರ್ಬೋದು, ಅದು ಮಾಡರ್ನ್ ಹಿಸ್ಟ್ರಿಗಳು ಬರ್ತೈತಿ. ಮತ್ತು ಹೊಯ್ಸಳರ ಬಗ್ಗೆ ಆಗಿರ್ಬೋದು, ಅವ್ರು ಕರ್ನಾಟಕಗಳು ಬರ್ತಾರೆ. ಸೊ ಜಾಸ್ತಿ KE ಕ್ವಶನ್ ಪೇಪರ್ ಒಳಗಡೆ ಇನ್ನೊಂದು ಏನಂತಂದ್ರೆ ಹೊಂದಿಸಿ ಬರೆಯಿರಿ ಅನ್ನೋ ಭಾಳ ಪ್ರಶ್ನೆಗಳು ಇರ್ತಾವೆ.
ಅದನ್ನು ನಾವು ಸಾಮಾನ್ಯವಾಗಿ ನಾನು ಕವರ್ ಮಾಡ್ತಾ ಇರ್ತೀನಿ. ಈಗ ಜಾಸ್ತಿ ಫ್ಯಾಕ್ಚುವಲ್ ಇರ್ತಾವೆ ರೀ, ಯಾಕೆಂದರೆ ನಾವು ಭಾಳ ನೆನಪಿಟ್ಕೋಬೇಕಾಗ್ತದೆ. ಇದಾದ್ಮೇಲೆ ರೀ ನಾನು ನಾಷ್ಟ ಮಾಡೋಕ್ಕಂತ ಹೋದ್ನಿ. ನಾಷ್ಟ ಒಳಗಡೆ ನಿಮ್ಗೆ ಗೊತ್ತಿದೆ ರೀ, ಈಗ ಅವಲಕ್ಕಿ ಇತ್ತು, ಅವಲಕ್ಕಿ ಜೊತೆಗೆ ನಾನು ಚಾನು ಕೂಡ ತಿಂದೆ. ಅದು ಭಾಳ ಮುಖ್ಯ. ಅಂದ್ರೆ ನನಗೆ ಅವಲಕ್ಕಿ ಭಾಳ ಇಷ್ಟ ಆಗುತ್ತಲ್ಲ, ಸೊ ಹೀಗಾಗಿ ನಾನು ಸಾಮಾನ್ಯವಾಗಿ ಅವಲಕ್ಕಿನ ತಗೋತೀನಿ. ಸೊ ಇಲ್ಲಿ ಹೊರಗಡೆ ನಾನು ಏನು ನಾಷ್ಟ ಮಾಡ್ತೀನಿ, ಪ್ರತಿದಿನ ಒಂದು ಮಾರ್ನಿಂಗ್ 8 ಹಿಂಗೆ ಹೋಗ್ತೀನಿ. ಇದಾದಮೇಲೆ ಮತ್ತೆ ಅಗೇನ್ ನಾನು ಹಿಸ್ಟ್ರಿಯನ್ನು ಪೂರ್ತಿ ಓದೋಕೆ ಸ್ಟಾರ್ಟ್ ಮಾಡಿರಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಒಳಗೆ ಇವತ್ತು ಪೋರ್ಚುಗೀಸರ ಬಗ್ಗೆಯಿಂದ ಹಿಡ್ಕೊಂಡು ನಾನು ಏನು ಧಾರ್ಮಿಕ ಸಾಮಾಜಿಕ ಸುಧಾರಣಾ ಏನು ನಾಯಕರು ಬರ್ತಾರಲ್ಲ ಅವ್ರ ಬಗ್ಗೆ ಇಷ್ಟು ಕಂಪ್ಲೀಟ್ ಮಾಡಿದೆ. ಒಂದು ಮೋರ್ ದೆನ್ ಒಂದು 60 to 70 ಪೇಜಸ್ಸನ್ನು ಕವರ್ ಮಾಡೇನಿ ರೀ ನಾನು. ಒಂದೂವರೆ ಮಟ್ಟ ನಾನು ಸಾಮಾನ್ಯವಾಗಿ ನಾನು ಕವರ್ ಮಾಡಿರ್ತೀನಿ. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ, ಈ ಹಿಂದೆ ನಾನು ಸಾಮಾನ್ಯವಾಗಿ ಇದನ್ನು ಓದಿದ್ದೆ, ಬಟ್ ರಿವಿಷನ್ನು ಕೂಡ ನಾನು ಮಾಡ್ತಾ ಇರ್ತೀನಿ. ಯಾಕಂದರೆ ಹಿಂದೆ ಓದಿದ್ದು ಮತ್ತು ಇವತ್ತು ಮರಿಬಾರ್ದು ಅನ್ನೋ ಉದ್ದೇಶದಿಂದ. ಆದರೆ ಇವತ್ತು ನಾನು ಏನು ಓದಬೇಕಾಗಿದೆ ಪ್ರತಿದಿನ ಅದನ್ನು ನಾನು ಮುಗಿಸೋದು ಮಟ್ಟ ಅಂತ ಬಿಡೋಂಗಿಲ್ಲ. ಸೊ ನೀವು ನೋಡತ್ತೀರಿ ಇಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಇದಾದಮೇಲೆ ನಾನು ಅಗೇನ್ ಮತ್ತೆ ಕ್ವಶನ್ ಪೇಪರ್ ತೊಗೊಂಡು ಕ್ವಶನ್ ಕೂಡ ಬಿಡಿಸ್ತಾ ಇರ್ತೀನಿ ರೀ. ನಾನು ಹೇಳ್ದಂಗೆ ದಯಾನಂದ ಸರಸ್ವತಿಯವರು, ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ಚಂದ್ರ ವಿದ್ಯಾಸಾಗರ, ಸೊ ಇವರೆಲ್ಲ ಸಾಮಾನ್ಯವಾಗಿ ಹಿಸ್ಟ್ರಿ ಒಳಗಡೆ ಕವರ್ ಆಗ್ತಾರೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಭಾಳ ಇಂಪಾರ್ಟೆಂಟ್, ಎಸ್ಪೆಷಲಿ ಇವರು ಸಾಮಾಜಿಕ ಧಾರ್ಮಿಕ ಸುಧಾರಕರು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಈ ಒಂದು ವಿಷಯಕ್ಕೆ ಆರ್ ಮಂಜುನಾಥ್ ಸರ್ ಪುಸ್ತಕ ಓದ್ತೀನಿ. ಇದಾದಮೇಲೆ ನಾನು ಮಧ್ಯಾಹ್ನದ ಊಟ ಮಾಡೇನಿ ರೀ. ಊಟ ಮಾಡಿ ಅಗೇನ್ ಆ್ಯಸ್ ಯೂಶ್ವಲ್ ಸ್ವಲ್ಪ ಮಧ್ಯಾಹ್ನದ ಮೇಲೆ ರೆಸ್ಟ್ ಮಾಡ್ತೀನಿ, ಮತ್ತು ಅಗೇನ್ ಹೀಗೆ ಲೈಬ್ರರಿಗೆ ಹೋಗೋದು. ಸೊ ಇವತ್ತಿನ ದಿನ ನಾನು ಸಾಮಾನ್ಯವಾಗಿ ಇಷ್ಟು ಚೆನ್ನಾಗಿ ಮಾಡಿದ್ದೆ. ಏನಿಲ್ಲ ರೀ, ಏನು ಮಧ್ಯಾಹ್ನ ಊಟಕ್ಕಂತೇನು ಬಂದಿದ್ವಿ ಅಲ್ಲ, ಊಟ ಒಂದು 2 ಗಂಟೆಗೆ ಮಾಡಿಕೊಂಡು ಒಂದು 2 ತಾಸು ರೆಸ್ಟ್ ಮಾಡಿ ಮತ್ತು ಅಗೇನ್ 4 ಗಂಟೆಗೆ ಮತ್ತೆ ಲೈಬ್ರರಿಗೆ ಹೋಗಿ ಮತ್ತೊಂದು 2 ತಾಸು ಓದಿ, ಆಮೇಲೆ ಸ್ವಲ್ಪ ಚಹಾ ಕುಡ್ದು ಮತ್ತೆ ಹೋಗಿ ಮತ್ತೆ ಒಂದು 8 ಗಂಟೆ ಮಟ್ಟ ಓದಿ, ಅದಾದ್ಮೇಲೆ ಊಟಕ್ಕಂತಂದು ನಾವು ಸಾಮಾನ್ಯವಾಗಿ ಹೋಗ್ತೀವಿ ರೀ 8:30 9 ಗಂಟೆ ಮಟ್ಟ. ಈಗ 9 ಗಂಟೆಯಿಂದ ಮತ್ತೆ 1.5 ತಾಸು ಓದ್ತೀವಿ, ಒಂದು 10:30 ಮಟ್ಟ ಓದೋದು. ಬೆಳಿಗ್ಗೆ ಏನು 6:30 ಚಲೋ ಆತಂತಂದ್ರೆ ರಾತ್ರಿ 10 ಗಂಟೆ ಮಟ್ಟನೂ ಕೂಡ ಸಾಮಾನ್ಯವಾಗಿ ನಾನಂತ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲರೂ ಕೂಡ ಓದ್ತಾರೆ. ಇಲ್ಲಿ ಭಾಳ ಓದೋದಕ್ಕಿಂತ ಎಷ್ಟು ಓದ್ತಾರಲ್ಲ ಅಷ್ಟು ಪರ್ಫೆಕ್ಟಾಗಿ ಓದಲಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ನೀವು ಕೂಡ, ನಾನು ಕೂಡ ನಿಮ್ಗೆ ಹೇಳೋದು ಅಷ್ಟೇ, ಇಲ್ಲಿ ನಾನು ಎಷ್ಟು ತಾಸು ಓದ್ತಾ ಇದ್ದೀನಿ ಅನ್ನೋದು ಮುಖ್ಯ ಆಗಲ್ಲ. ನಾನಿಲ್ಲಿ ಓದ್ತಾ ಇರೋದು ಎಕ್ಸಾಮಿಗೆ ಎಷ್ಟು ರಿಲೆವೆಂಟ್ ಇದೆ ಮತ್ತು ನನಗೆ ಎಷ್ಟು ಅರ್ಥ ಆಗ್ತಾ ಇದೆ ಅನ್ನೋದು ಭಾಳ ಮುಖ್ಯ. ಮತ್ತು ಕನ್ಸಿಸ್ಟೆನ್ಸಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತಿಲ್ಲಿ. ಯಾಕಂತಂದ್ರೆ ಒಂದಿನ ಓದಿ ಇನ್ನೊಂದು ದಿನ ಕಡಿಮೆ ಓದೋದು, ಮತ್ತೊಂದು ದಿನ ಜಾಸ್ತಿ ಓದೋದು ಅಂತಂದ್ರೆ ಆಗಂಗಿಲ್ಲ. ಕನಿಷ್ಠ ಏನೋ ಅಂದರೂ ಕೂಡ 7 ರಿಂದ 8 ತಾಸು ಇಲ್ಲಿ ನಿರಂತರವಾಗಿ ಓದಬೇಕು ಪ್ರತಿದಿನ. ಯಾರಿಗೆಲ್ಲ ನೀವು ಕೆಲಸ ಮಾಡ್ಕೊತ ಓದ್ತಾ ಇದ್ದೀರಿ ಅವರು ಓದ್ರಿ, 4 ತಾಸು 5 ತಾಸು ಓದ್ರಿ ಕನಿಷ್ಠ. ಆದರೂ ಕೂಡ ಕಷ್ಟ ಆಗುತ್ತೆ, ಬಟ್ ಕಷ್ಟಪಟ್ಟಾಗನೆಲ್ಲ ತಾನು ಸುಖ ಸಿಗಕ್ಕೆ ಸಾಧ್ಯ. ಸೊ ಅದಕ್ಕೆ ಅದನ್ನು ಮಾಡಿರಿ. ಮತ್ತು ಓದಿದ್ದೆಲ್ಲ ಸ್ವಲ್ಪ ರಿವಿಷನ್ ಮಾಡ್ಕೊಂಡು ನಾನು ಬನ್ನಿ. ಈಗ 10:30 ಹಿಂಗೆ ಆಗೈತಿ. ಇನ್ಮ್ಯಾಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಮ ಗೆಳೆಯರ ಜೊತೆ ಎಲ್ಲ ಮಾತಾಡಿ ಹಿಂಗೆ 11 ಗಂಟೆಗೆ ಮಕ್ಕೋತೀನಿ ರೀ. ಮತ್ತು ಬೆಳಿಗ್ಗೆ ಮತ್ತೆ ಬೇಗನೆ ಹೇಳ್ಬೇಕಿರ್ತೈತಲ್ಲ, ಸೊ ಅದಕ್ಕೆ ಭಾಳ ಟಯರ್ಡ್ ಆಗೈತಿ. ಮತ್ತು ನಾನು ನಾಳೆ ದಿನದೊಳಗೆ ನಾಳಿನ ಬ್ಲಾಗ್ ಒಳಗಡೆ ಏನೇನು ಮಾಡ್ತೀನಿ ನಾಳೆ ಅನ್ನೋದನ್ನು ನಿಮಗೆ ನಾನು ಮತ್ತೆ ಕಂಪ್ಲೀಟಾಗಿ ಹೇಳ್ತೀನಿ. ನಿಮಗೆ ಯಾವ ವಿಷಯದ ಬಗ್ಗೆ ನಾನು ಬ್ಲಾಗ್ ಮಾಡಬೇಕಾಗಿದೆ ಅದನ್ನು ಕೂಡ ಹೇಳ್ರಿ ಸ್ಟಡಿ ಒಳಗೆ. ಅದನ್ನು ನಾನು ಇನ್ಕ್ಲೂಡ್ ಮಾಡಿಕೊಂಡು ಮಾಡೋ ಕೆಲಸ ನಾನು ಖಂಡಿತವಾಗ್ಲೂ ನಿಮಗೆ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ. ನಮಸ್ಕಾರ.